ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವಾಗ ಸಂಕ್ರಾಂತಿ ಹಬ್ಬದ ಸೀಸನ್ನು, ಹಾಗೆ ಅವರೆಕಾಳು ಸೀಸನ್ ಕೂಡ. ಇಂಥವ್ರ ಮನೇಲಿ ಅವರೆಕಾಳು ಇಲ್ಲ ಅಂತ ಅನ್ನೋಂಗಿಲ್ಲ. ಸೊ ಅವರೆಕಾಳು ಹಬ್ಬ ಮುಗಿಯೋಷ್ಟರಲ್ಲಿ ಮುಗ್ದೋಗ್ಬಿಡುತ್ತೆ ಆ ಸೀಸನ್ನು. ಅದಕ್ಕೋಸ್ಕರ ಮೊದಲೇ ಏನೆಲ್ಲ ಮಾಡ್ಕೊಂಡು ತಿನ್ಬೇಕು ಅದೆಲ್ಲ ಮಾಡ್ಕೊಂಡು ತಿನ್ನಬೇಕು. ಇವತ್ತು ಪ್ರಾಪರಾಗಿ ನಾಟಿ ಸ್ಟೈಲ್ ಅವರೆಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಶ್ ಆಗಿ ಅವರೆಕಾಳನ್ನ ಕುಯ್ದು ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೆ ಆಲೂಗಡ್ಡೆ ಹಾಗೆ ಬದನೆಕಾಯಿನ ಸೇರಿಸಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಕಾಯಿ ತುರಿನ ತಗೊಂಡಿದ್ದೀನಿ. ಸ್ವಲ್ಪ ಅಷ್ಟೇ ಮಾಡ್ತಾ ಇರೋದು ನಾನು. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊದಲ್ಲಿ ಅರ್ಧ ಹೆಚ್ಕೊಂಡಿರೋ ಟೊಮೆಟೊನ ತಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿ ತಗೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೋತಾ ಇದ್ದೀನಿ. ನಮ್ಮ ಕಡೆ ಸಾಂಬಾರ್ ಸೊಪ್ಪು ಅಂತಾನು ಕರಿತೀವಿ. 3 ಬೆಳ್ಳುಳ್ಳಿ ಅಷ್ಟೇ ಸಾಕು, ಜಾಸ್ತಿ ಬೇಡ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ನಾನು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ಈಗ ಖಾರಕ್ಕೆ ತಕ್ಕ ಹಾಗೆ ನಿಮಗೆ ಎಷ್ಟು ಬೇಕು, ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂತ ಅಂದ್ಕೊಂಡು ಖಾರ ಪೌಡರ್ನ ಸೇರಿಸ್ಕೊಳ್ಳಿ. ನಾವು ಹೋಮ್ ಮೇಡ್ ಖಾರ ಪೌಡ್ರ್ ನಾವು ಮಾಡ್ಕೊಳ್ಳೋದು. ಹಾಗೆ 2 ಸ್ಪೂನ್ ಧನಿಯಾ ಪೌಡರ್ನ ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಎಲ್ಲೋ ಅಂದರೆ ಅರಿಶಿನ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅವರೆಕಾಳಲ್ಲಿ ಮಾಡದೇ ಇರೋ ಪದಾರ್ಥ ಇಲ್ಲ, ಎಲ್ಲದಕ್ಕೂ ಸೇರಿಸ್ಕೋಬೋದು. ವೆಜ್, ನಾನ್ ವೆಜ್ ಕೂಡ, ಮಟನ್, ಚಿಕನ್ ಎಲ್ಲದಕ್ಕೂ ಸೇರಿಸಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಮಾಡೋದಕ್ಕೆ ಮಸಾಲ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ನಾನು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಸೊ ಇದಕ್ಕೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಯಾವುದಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಅರ್ಧ ಈರುಳ್ಳಿನ ನಾನು ಬಾಡಿಸ್ಕೊಂಡೆ ಎಣ್ಣೆಯಲ್ಲಿ. ಆಗಲೇ ಹೇಳ್ದಾಗೆ ಒಂದು ಟೊಮೆಟೊ ಅಲ್ಲಿ ಅರ್ಧನ ರುಬ್ಬಕ್ಕೆ ಹಾಕೊಂಡಿದ್ದೀನಿ, ಇನ್ನೊಂದು ಟೊಮೆಟೊನ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು. ಎಣ್ಣೆಯಲ್ಲಿ ಮಸಾಲೆನ ನಾವು ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಾಗೆ ಹಸಿ ವಾಸನೆ ಹೋಗುತ್ತೆ. ಮಸಾಲೆದು ಹಸಿ ವಾಸನೆ ಏನಿರುತ್ತೆ, ಕಾಯಿ ಈರುಳ್ಳಿದೆಲ್ಲ ಅದೆಲ್ಲ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಇವಾಗ ನಾನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಅದೇ ಜಾರಲ್ಲಿ ನೀರು ಸೇರಿಸ್ಕೊಂಡು ಅದನ್ನು ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟು ಆದಮೇಲೆ ಅದಕ್ಕೆ ನಾವೇನು ಅವರೆಕಾಳು ಇಟ್ಕೊಂಡಿದ್ದೀವಿ ಫ್ರೆಶ್ ಆಗಿ ಅದನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಆವಾಗ ಮಸಾಲೆನೂ ಕೂಡ ಅವರೆಕಾಳಿಗೆ ಅಥವಾ ತರಕಾರಿ ಏನು ಹಾಕಿರ್ತೀವಿ ಅದಕ್ಕೆ ಇಟ್ಕೊಳ್ಳುತ್ತೆ ಚೆನ್ನಾಗಿ. ಮೊದಲೇ ನೀರು ಹಾಕಿ ನಾವು ಸಾಂಬಾರನ್ನ ಕೂಡಿಸ್ಬಾರ್ದು. ಇವಾಗ ತರಕಾರಿನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಬೇಕಾಗುತ್ತೆ ಮಸಾಲೆಯಲ್ಲಿ. ಸೀಸನಲ್ಲಿ ಅವರೆಕಾಳು ತಿಂದು ಬೇಜಾರಾಗಿರೋರು ಉಂಟು. ಹಾಗೆ ಅವರೆಕಾಳು ಇಷ್ಟಪಡೋರು ತುಂಬ ಪ್ರೀತಿಯಿಂದನೂ ತಿನ್ನೋರು ಉಂಟು. ಹೇಳ್ಬೇಕು ಅಂದರೆ ಅವರೆಕಾಯಿ ತುಂಬಾ ಹೀಟು, ಆದರೆ ಈ ವೆದರ್ಗೆ ಅವರೆಕಾಯಿ ತುಂಬ ಉತ್ತಮ. ಸೊ ಅದಕ್ಕೋಸ್ಕರ ಅವರೆಕಾಯಿನ ಜಾಸ್ತಿ ತಿನ್ನಬೇಕು. ಹಾಗೆ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅಂದರೆ ಪೂರ್ತಿ ತೆಳು ಮಾಡ್ಕೊಬಿಡಿ, ಹಾಗೆ ಪೂರ್ತಿ ಗಟ್ಟಿನೂ ಮಾಡ್ಕೊಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬರೀ 1 ವಿಷಲ್ ಹಾಕೋದ್ರೆ ಸಾಕು, ಇಲ್ಲಾಂದರೆ ತರಕಾರಿ ಎಲ್ಲ ಕಲಸೋಗ್ಬಿಡುತ್ತೆ. ಇಲ್ಲಿಗೆ ಸಾಂಬಾರು ರೆಡಿ ಆಗಿದೆ. ಸೊ ಈ ಸೀಸನ್ ಅಷ್ಟೇ ಸಿಗೋದು ನಿಮಗೆ ಅವರೆಕಾಯಿ, ಮತ್ತೆ ಸಿಗೋದಿಲ್ಲ. ವರ್ಷದಲ್ಲಿ ಈ ಸೀಸನ್ ಮಾತ್ರ. ಸಿಕ್ಕಾಗೆಲ್ಲ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.